ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಕೂಡ ತಿಳಿಸ್ತಾ ಇದೀಗ ಸೆಕೆಂಡ್ ಪಿ ಯು ಸಿ ಒಂದು ವಾರ್ಷಿಕ ಪರೀಕ್ಷೆ ಒಂದನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತಿರೋದು ಒಂದು ರಿಸಲ್ಟ್ಗೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಯಾವ್ದಾದ್ರು ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ನಿಂತ್ಕೋತಾ ಇದೀವಿ, ನಾವು ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ ಅಂತಕ್ಕಂಥ ಒಂದು ಅಭ್ಯರ್ಥಿಗಳೇನಿದೆಯಲ್ಲ ಆ ಒಂದು ಮಕ್ಕಳಿಗೆ ಒಂದು ಪ್ರಶ್ನೆಗಳು ಬರ್ತಾ ಇರೋದು ಗ್ರೇಸ್ ಮಾರ್ಕ್ಸ್ ಇರುತ್ತಾ, ಸೊ ಹೇಗೆ ಏನು ಎತ್ತ ನಮ್ಮನ್ನ ಪಾಸ್ ಮಾಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲ ಇರುವಂತದ್ದು ಇರುತ್ತೆ. ಸೊ ಚೆನ್ನಾಗಿ ಬರ್ದಿದೀವಿ ಅನ್ನೋ ಮಕ್ಕಳಿಗೆ ಸಮಸ್ಯೆ ಇರೋದಿಲ್ಲ, ಅವ್ರು ಆರಾಮಾಗಿರ್ತೀರಾ. ಈ ತರ ಒಂದು ಮಕ್ಕಳು ಇದೆಲ್ಲ, ಸೊ ಇವ್ರ ಮಗಳಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗ್ತದೆ ಅಂತ ಹೇಳ್ಬೋದು. ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಹೌದು ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಇರುತ್ತೆ, ಬಟ್ ಅದ್ರ ಯಾವ ಅಭ್ಯರ್ಥಿಗಳಿಗೆ ಕೊಡ್ತಾರೆ ಮತ್ತೆ ಎಷ್ಟು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಇರುತ್ತೆ, ಪಿ ಯು ಬೋರ್ಡ್ನ ಒಂದು ನಿಯಮಾವಳಿಗಳು ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಏನೇನಿದಾವೆ, ಸೊ ಯಾವ ಒಂದು ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ತಗೊಂಡಂತ ಸಂದರ್ಭದಲ್ಲಿ ಅನ್ವಯ ಆಗುತ್ತೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಭ್ಯರ್ಥಿಗಳಿಗೆ. ಸೊ ಕಂಪ್ಲೀಟ್ ಆಗಿ ಮಾಹಿತಿಗಳು ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಹೊಸದಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ನೀವು ವಿಡಿಯೋ ನೋಡ್ತಾ ಇದ್ರೆ ಮತ್ತೆ ನಮ್ಮ ಚಾನಲ್ ನಿಮಗೆ ಸಿಗದೆ ಹೋಗ್ಬೋದಾಗಿರುತ್ತೆ. ಅದಕ್ಕೆ ನೀವು ನೋಡ್ತಾ ಇರುವಂತದ್ದು ಕನ್ನಡವಾದ ಯೂಟ್ಯೂಬ್ ಚಾನಲ್. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲವನ್ನ ಕೂಡ ಉಚಿತವಾಗಿ ತಿಳ್ಕೋಬೇಕು ಅಂತಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಯೂಟ್ಯೂಬ್ ನಲ್ಲಿ ಉಚಿತ ಕೂಡ ಆಗಿರುತ್ತೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ನಮ್ಮ ಜೊತೆ ಸಮಸ್ಯೆ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ ಅಂತ ಕೂಡ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಸೊ ಇವರು ಡಿಸ್ಕ್ರಿಪ್ಷನ್ ಆಗಿ ಒಂದು ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರಬಹುದು, ಟೆಲಿಗ್ರಾಮ್ ಎಲ್ಲದ ಲಿಂಕ್ ಇರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಭ್ಯರ್ಥಿಗಳಿಗೆ ಒಂದು ಉಪಯುಕ್ತ ಮಾಹಿತಿಗಳು, ಒಂದು ಅಧಿಕೃತ ಎಲ್ಲ ಒಂದು ಮಾಹಿತಿಗಳನ್ನ ಒಂದು ಆರ್ಟಿಕಲ್ ಮುಖಾಂತರ ವೀಕ್ಷಣೆ ಮಾಡಬಹುದು. ಒಂದು ಯೂಟ್ಯೂಬ್ ಗಿಂತ ಮುಂಚೆನೇ ಬೇಗ ಮಾಹಿತಿಗಳನ್ನ ಕ್ವಿಕ್ ಇನ್ಫಾರ್ಮೇಷನ್ ಗಳನ್ನೆಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗ್ತಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಯಾಕಂದ್ರೆ ಇವಾಗ ಹೇಳಿದ್ದು ಎಲ್ಲನೂ ಕೂಡ ನಿಮಗೆ ಉಪಯುಕ್ತ ಆಗುವಂತ ಮಾಹಿತಿಗಳಾಗಿರುತ್ತೆ. ಒಂದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾವೊಂದು ಮಕ್ಕಳು ವೆಯ್ಟ್ ಮಾಡ್ತಿರಲ್ಲ, ಹೌದು ಮಕ್ಕಳು ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ನಿಗದಿ ಆಗಿದೆ. ನಿಗದಿ ಆಗಿದೆ ಅಂತಂದ್ರೆ ಯಾವ ತರ ಅಂದ್ರೆ ಇಲಾಖೆ ಕಡೆಯಿಂದ ಕೊಡ್ತಕ್ಕಂಥ ಗ್ರೇಸ್ ಮಾರ್ಕ್ಸ್ ಅಲ್ಲಿ ಎರಡು ತರ ಬರುತ್ತೆ. ಮೊದಲನೇದಾಗಿ ಕೊಡ್ತಕ್ಕಂಥ ಗ್ರೇಸ್ ಮಾರ್ಕ್ಸ್ ಯಾವ ತರ ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ಇವಾಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಆ ಒಂದು ಕೀ ಆನ್ಸರ್ ಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ಕ್ವಶನ್ಸ್ ಗಳು ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತದ್ದು ಏನಾದ್ರು ಲೋಪದೋಷಗಳು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ವಿಡಿಯೋ ಮಾಹಿತಿನಿ ಕೂಡ ಕೊಟ್ಟಿದ್ವಿ ನಿಮಗೆ. ಅಂದ್ರೆ ಒಂದು 5 ಅಂಶಗಳನ್ನ ಅವರು ಕೊಟ್ಟಿದ್ರು. ಆ ಒಂದು 5 ಅಂಶಗಳು ಈ ಬಾರಿ ಒಂದು ಪ್ರಶ್ನೆ ಪತ್ರಿಕೆ ನಿತ್ತಲ್ಲ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ, ಸೊ ಆ ಒಂದು ಪರೀಕ್ಷೆಗಳಲ್ಲಿ ಏನಾದ್ರು ಬಂದಿದ್ದಂತ ಸಂದರ್ಭದಲ್ಲಿ ಸೊ ಆ ಒಂದು ಪರೀಕ್ಷೆ ಈ ತರ ಇತ್ತು ಅಂತ ಸಂದರ್ಭದಲ್ಲಿ ಅಪ್ಲೈ ಕೂಡ ಮಾಡಬಹುದಾಗಿತ್ತು, ಆಕ್ಷೇಪಣೆ ಕೂಡ ಸಲ್ಲಿಸಬಹುದಾಗಿತ್ತು. ಆ ಸಂದರ್ಭದಲ್ಲಿ ಇಲಾಖೆಯವರು ಎಲ್ಲ ಚೆಕ್ ಮಾಡಿ ತಜ್ಞರು ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಲ್ಲ ಅಂತ ಡಿಸೈಡ್ ಮಾಡ್ತಿರು. ಬಟ್ ಸದ್ಯಕ್ಕೆ ಈ ವರ್ಷದ ಒಂದು ಮಾಹಿತಿ ಆಧಾರದ ಮೇಲೆ ತಿಳಿಸೋರೆ ಯಾವುದೇ ರೀತಿಯಾಗಿ ಆ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳು ಕಂಡು ಬಂದಿಲ್ಲ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಆ ಒಂದು ಗ್ರೇಸ್ ಮಾರ್ಕ್ಸ್ ಏನಿರುತ್ತಲ್ಲ ಆ ಸಂದರ್ಭದಲ್ಲಿ ಕ್ವಶನ್ ಅಟೆಂಡ್ ಮಾಡಿದಂತ ಅಭ್ಯರ್ಥಿಗಳು ಮಾತ್ರ ಕೊಟ್ಟಿರುತ್ತಿದ್ರು. ಸೊ ಅದು ಸ್ಕೋರ್ ಇನ್ಕ್ರೀಸ್ ಕೂಡ ಆಗಬಹುದಾಗಿತ್ತು, ಯಾವ ತರ ಬೇಕಾದ್ರೆ ಆಗಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಬಟ್ ಆದ್ರೆ ಸದ್ಯಕ್ಕೆ ಈಗ ಆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ, ಬಿಟ್ಟು ಬಿಡೋಣ ಇವಾಗ ಅದನ್ನ. ಇನ್ನೊಂದರ ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಇದು ಎಲ್ಲರೂ ಕೂಡ ವೆಯ್ಟ್ ಮಾಡುವಂತದ್ದು. ಪಾಸ್ ಹತ್ತಿರ ಬರುವಂತ ಅಭ್ಯರ್ಥಿಗಳಿಗೆ ನಾವು ಪಾಸ್ ಆಗ್ತೀವಾ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರ ಅಂತ ಒಂದು ಕ್ವಶನ್ ಇರುತ್ತೆ. ಇದು ಯಾವ ತರ ಕೊಡ್ತಾರೆ ಅಂದ್ರೆ ಅಫಿಷಿಯಲಿ ಕೊಡ್ತಾರೆ ಇದನ್ನ, ಅಂದ್ರೆ ಹೌದು ಅಫಿಷಿಯಲಿನೇ ಕೊಡ್ತಾರೆ, ಇದು ಯಾವುದು ಇಲೀಗಲ್ ಆಗಿ ಏನು ಕೊಡಲ್ಲ. ಬಟ್ ಯಾರಿಗೆ ಕೊಡ್ತಾರೆ ಅವಾಗ ಕೊಡ್ತಾರೆ ಅದನ್ನ ನಿಮಗೆ ಕ್ಲಾರಿಫಿಕೇಶನ್ ಮಾಡುವಂತಂದ್ರೆ ಶಿಕ್ಷಣ ಇಲಾಖೆ ಕಡೆ, ಅಂದ್ರೆ ಒಂದು ಪಿ ಯು ಬೋರ್ಡ್ ಹಿಂದೆ ಏನಿತ್ತಲ್ಲ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳು ಅರ್ಥ ಮಾಡ್ಕೊಂಡು ಹೇಳ್ತಿರುವಂತದೇನಲ್ಲ, ಈ ಇಲಾಖೆ ಕಡೆಯಿಂದ ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಗ್ರೇಸ್ ಮಾರ್ಕ್ಸ್ ಆಗಿರುತ್ತೆ. ಬಟ್ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಅಂದ್ರೆ ಈ ಒಂದು ಗ್ರೇಸ್ ಮಾರ್ಕ್ಸ್ ನಿಯಮಾವಳಿ ಏನ್ ಹೇಳುತ್ತೆ ಅಂದ್ರೆ ಅಭ್ಯರ್ಥಿಗಳಿಗೆ ಕನಿಷ್ಠ ಅಂಕ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನ ಹತ್ತಿರ ಬರುವಂತ ಅಭ್ಯರ್ಥಿಗಳಿಗೆ ಆ ಸಂದರ್ಭದಲ್ಲಿ 1 ಅಥವಾ 2 ಸಬ್ಜೆಕ್ಟ್ಸ್ ಗಳಿಗೆ, ಅಂದ್ರೆ ಅಭ್ಯರ್ಥಿಗಳು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬಂದ್ಬಿಟ್ಟು ಫೇಲ್ ಆಗ್ತಾರಲ್ಲ ಅದನ್ನ ತಡಿಬೇಕು ಅನ್ನೋ ಉದ್ದೇಶದಿಂದಾಗಿ ಸೊ ಅಭ್ಯರ್ಥಿಗಳಿಗೆ ಕನಿಷ್ಠ ಅಂಕ ಅಂದ್ರೆ ಅಭ್ಯರ್ಥಿಗಳಿಗೆ ಇಂತಿಷ್ಟು ಪರ್ಸೆಂಟ್ ಅಂತಿದೆ ಅಂದ್ರೆ ಶೇಕಡ 5% ಅನ್ನ ಪಿ ಯು ಬೋರ್ಡ್ ಕಡೆಯಿಂದ ನಿಗದಿ ಮಾಡಿದ್ರು. ಹಿಂದಿನ ವರ್ಷಗಳಿಂದ ಪಿ ಯು ಬೋರ್ಡ್ ನಿಂತಲ್ಲ ಆ ಸಂದರ್ಭದಿಂದ ಕೊಡ್ತಾ ಬರ್ತಾರೆ. ಈ ವರ್ಷ ಕೂಡ ಅದೇ ಇಂಪ್ಲಿಮೆಂಟ್ ಆಗುತ್ತೆ ಅನ್ಬೋದು. ಬಟ್ ಯಾರಿಗೆ ಅಂದ್ರೆ 1 ಅಥವಾ 2 ಸಬ್ಜೆಕ್ಟ್ಸ್ ಗಳಿಗೆ ಇದು ಅನ್ವಯ ಆಗುತ್ತೆ. ಈಗ ಇತರೆ ಅಂದ್ರೆ ಒಬ್ಬ ಅಭ್ಯರ್ಥಿ ಒಂದು ಕ್ಯಾಂಡಿಡೇಟ್ ಇದನ್ನ ಒಬ್ಬ ವಿದ್ಯಾರ್ಥಿ ಅನ್ಕೊಳ್ಳಿ, ಅವ್ನು 4 ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದೆ ಅನ್ಕೊಳ್ಳಿ, ಅಥವಾ 5 ಸಬ್ಜೆಕ್ಟ್ ತಗೊಂಡಿರ್ತಾರೆ, 1 ಅಥವಾ 2 ಸಬ್ಜೆಕ್ಟ್ಸ್ ಗಳಲ್ಲಿ ಅವ್ನು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಕೊಡ್ತಾರೆ. ಓಕೆ, ಸೈನ್ಸ್ ಮತ್ತೆ ಕಾಮರ್ಸ್ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಯಾವ ತರ ಇದು ಅನ್ವಯ ಆಗುತ್ತೆ, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಕೊಡ್ತಾರೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಅಲ್ಲಿ ಆಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಆ ಸಂದರ್ಭದ ನಂತರದಲ್ಲಿ ಸೊ ಅಂದ್ರೆ ಇವಾಗ ಟೀಚರ್ಸ್ ಎಲ್ಲ ಟ್ರೈ ಮಾಡಿರ್ತಾರೆ ನಿಮಗೆ ಮಾರ್ಕ್ಸ್ ಕೊಡೋದು ಇನ್ನೊಂದು ಮತ್ತೊಂದೆಲ್ಲ ವ್ಯಾಲ್ಯೂಯೇಷನ್ ಮುಗಿದೋಗಿರುತ್ತೆ. ಆ ನಂತರದಲ್ಲಿ ಮಾರ್ಕ್ಸ್ ಇಂಟರ್ನೆಟ್ ಗೆಲ್ಲ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಸೊ ಆಗ ಪಿ ಯು ಬೋರ್ಡ್ ಇದನ್ನ ಚೆಕ್ ಮಾಡೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿ ಇದು 4 ಸಬ್ಜೆಕ್ಟ್ ಅನ್ನು ಅವನು ಪಾಸ್ ಆಗಿರ್ತಾನೆ, ನಾರ್ಮಲ್ ಆಗಿ ಸ್ಕೋರ್ ಕೂಡ ಆಗಿರುತ್ತೆ ಅನ್ಕೊಳ್ಳಿ. ಇನ್ನ 1 ಅಥವಾ 2 ಸಬ್ಜೆಕ್ಟ್ಸ್ ಅಲ್ಲಿ ಅಭ್ಯರ್ಥಿಗೆ ಅವನಿಗೆ ಕನಿಷ್ಠ 5 ಅಂಕಗಳಷ್ಟು ಏನಾದ್ರು ಬಂದಂತ ಸಂದರ್ಭದಲ್ಲಿ ಈಗ 1 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಇಂದ 4 ಮಾರ್ಕ್ಸ್ ಇಂದ ಫೇಲ್ ಆಗ್ತಿರ್ತಾರೆ ಅಂತ ಮಕ್ಕಳಿಗೆ ಇದು ಕೊಡುವಂತದ್ದು ಇರುತ್ತೆ. ಕನಿಷ್ಠ ಅಂದ್ರೆ ಅಭ್ಯರ್ಥಿಗಳಿಗೆ ಗರಿಷ್ಠವಾಗಿ 5 ಅಂಕಗಳನ್ನ ಕೊಡುವಂತದ್ದು ಇರುತ್ತೆ. ಕನಿಷ್ಠ 1 ಅಂಕದಿಂದ 5 ಅಂಕ ಗರಿಷ್ಠವಾಗಿ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ನೀಡಿರುವಂತ ಸಂದರ್ಭದಲ್ಲಿ ಬರೋದಿಲ್ಲ. ಸೊ ಯಾವ ತರ ಅಂತ ಹೇಳಿದ್ರೆ ಈಗ ಸೈನ್ಸ್ ಅಭ್ಯರ್ಥಿಗಳಿಗೆ ಎಕ್ಸಾಮ್ ನಲ್ಲಿ 70 ಮಾರ್ಕ್ಸ್ಗೆ 21 ತಗೋಬೇಕು ಅಂತ ಇರುತ್ತೆ, ಕನಿಷ್ಠ ಕಡ್ಡಾಯವಾಗಿ 21 ತಗೊಳ್ಳೇಬೇಕು ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ 21 ಏನು ಕಡ್ಡಾಯ ಮಾರ್ಕ್ಸ್ ಏನಿರುತ್ತಲ್ಲ ಆ ಸಂದರ್ಭದಲ್ಲಿ ಮಕ್ಕಳು 18 19 ಮಾರ್ಕ್ಸ್ ಏನಾದ್ರು ನಿಯರ್ ಇದ್ದಾರೆ ಅನ್ಕೊಳ್ಳಿ, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೈನ್ಸ್ ನ ಅಭ್ಯರ್ಥಿಗಳಿಗೆ 5% ಅಂದ್ರೆ ಎಷ್ಟು ಬರುತ್ತೆ, 70ಕ್ಕೆ 5% ಅಂದ್ರೆ ಎಷ್ಟು ಬರುತ್ತೆ, 3-4 ಮಾರ್ಕ್ಸ್ ಅಂದಾಜು ಬರ್ಬೋದಾಗಿರುತ್ತೆ. ಆ ಸಂದರ್ಭದಲ್ಲಿ 5% ಅಂಕ ರೇಂಜ್ಗೆ ಇವಾಗ 18 ಪ್ಲಸ್ ತಗೊಂಡಿದ್ದಾನೆ ಅನ್ಕೊಳ್ಳಿ ಅಭ್ಯರ್ಥಿಗೆ, ಸೊ ಅವನಿಗೆ ಗರಿಷ್ಠ ಅಂದ್ರೆ 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಅವ್ನು ಪಾಸ್ ಆಗಿದ್ದಾನೆ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ 18 19 ತಗೊಂಡಿದ್ರು ಕೂಡ ಸೈನ್ಸ್ ಅಭ್ಯರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ನೀಡಿ ಪಾಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಈಗ ಆರ್ಟ್ಸ್ ಮತ್ತೆ ಕಾಮರ್ಸ್ ಅಭ್ಯರ್ಥಿಗಳಿಗೆ 80 ಮಾರ್ಕ್ಸ್ ಎಕ್ಸಾಮ್ ನಡೆಯೋದ್ರಿಂದ 24 ಕನಿಷ್ಠ ಬರಬೇಕು ಅಂತ ಇರುತ್ತೆ, ಎಕ್ಸಾಮ್ ನಲ್ಲಿ ಕಡ್ಡಾಯವಾಗಿ ತಗೋಬೇಕು
ಮಾಡಬೇಕು ಅಂತ. ಆ ಮಕ್ಕಳಿಗೆ ಎಷ್ಟು ಅಂತಂದ್ರೆ 5% ಅಂದ್ರೆ 4 ಅಂಕ ಇರುತ್ತೆ. ಸೊ 3ರಿಂದ 4 ಮಾರ್ಕ್ಸ್ ಅದರ ಅಭ್ಯರ್ಥಿಗೆ 1.5ರಿಂದ 4 ಮಾರ್ಕ್ಸ್ ತನಕ ಎಷ್ಟು ಮಾರ್ಕ್ಸ್ ಕೊಟ್ಟರು ಅವನು ಪಾಸ್ ಆಗ್ತಾನೆ ಆ ಸಬ್ಜೆಕ್ಟ್ ಅಲ್ಲಿ ಅನ್ನೋ ತರ ಇದ್ರೆ ಅವನಿಗೆ ಅಷ್ಟು ಮಾರ್ಕ್ಸ್ ಕೊಡೋ ರೀತಿಯಲ್ಲಿ ಅಂದ್ರೆ ಸೈನ್ಸ್ ಅಭ್ಯರ್ಥಿಗಳಿಗೆ 18, 19 ಇದ್ರೆ ನಡೆಯುತ್ತೆ. ಆರ್ಟ್ಸ್ ಅಭ್ಯರ್ಥಿಗಳಿಗೆ 20ರ ನಂತರನೇ ಇರಬೇಕಿರುತ್ತೆ. ಅಭ್ಯರ್ಥಿಗಳಿಗೆ 20, 21 ಇರುವಂತ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆಗಬಹುದಾಗಿರುತ್ತೆ. ಬಟ್ 4, 5 ಸಬ್ಜೆಕ್ಟ್ ಅನ್ನ ಪಾಸ್ ಆಗಿ ಇರಬೇಕಾಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಅನ್ವಯ ಆಗುವಂತದ್ದು 1 ಅಥವಾ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗುವಂತ ಅಭ್ಯರ್ಥಿಗಳಿಗೆ ಮಾತ್ರ. ಅದು ಕನಿಷ್ಠ ದಿಂದ 1 ಮಾರ್ಕ್ಸ್ ಇಂದ ಗರಿಷ್ಠ 5 ಅಂಕದ ತನಕ ಮಾತ್ರ ಕೊಡ್ತಾರೆ ವಿನಃ ಅಂದ್ರೆ ಅಭ್ಯರ್ಥಿಗಳಿಗೆ ಈಗಿನ ಬಾರಿ ಬೇಸ್ ಮೇಲೆ ಚೇಂಜಸ್ ಆಗಿರುತ್ತೆ. 5% ಅಂತ ಬಂದಾಗ 5% ಅಂದ್ರೆ ಅಭ್ಯರ್ಥಿಗಳಿಗೆ ಟ್ಯಾಲಿ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥದ್ದು ಇರುತ್ತೆ. 5 ಅಂಕನ ಮೊದಲು ಕೊಡ್ತಾರೆ. ಯಾಕಂದ್ರೆ 100 ಮಾರ್ಕ್ಸ್‌ಗೆ ಇರುವಂಥ ಸಂದರ್ಭದಲ್ಲಿ 5 ಅಂಕ ಇತ್ತು. ಬಟ್ ಈಗ ಅದು ವೇರಿ ಕೂಡ ಆಗ್ತಿರುತ್ತೆ. ಇಲಾಖೆ ಕೂಡ ಕೆಲವೊಂದು ಬದಲಾವಣೆಗಳು ಮಾಡ್ತಿರ್ತಾರೆ. ಬಟ್ ಅಟ್ ಲೀಸ್ಟ್ ಅಭ್ಯರ್ಥಿಗಳಿಗೆ ಶೇಕಡ 5% ಗ್ರೇಸ್ ಮಾರ್ಕ್ಸ್ ಅಂತೂ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಿರುತ್ತೆ. ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇವಾಗ ಥಿಯರಿ ಪರೀಕ್ಷೆ ಆಗಿರ್ಬೋದು ಓವರ್ ಆಲ್ ಪರ್ಸೆಂಟೇಜ್ 33% ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಈ ಒಂದು ಪಾಸಿಂಗ್ ಮಾರ್ಕ್ಸ್‌ನ ಹತ್ತತ್ರ ಬರುವಂಥ ಅಭ್ಯರ್ಥಿಗಳಿಗೆ ಕನಿಷ್ಠ ಈ ಒಂದು ಸೈನ್ಸ್ ಅಭ್ಯರ್ಥಿಗಳು 18 ಪ್ಲಸ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಹೋಪನ್ನ ಇಟ್ಕೋಬಹುದಾಗಿರುತ್ತೆ. ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆಗಿ ಒಂದೆರಡು ಸಬ್ಜೆಕ್ಟ್ ಅಲ್ಲಿ ಇಷ್ಟು ಮಾರ್ಕ್ಸ್ ಬರ್ತಿದೆ ಅಂತ. ಮತ್ತೆ ಆರ್ಟ್ಸ್ ಕಾಮರ್ಸ್ ಅಭ್ಯರ್ಥಿಗಳಿಗೆ 20 ಪ್ಲಸ್ ಮಾರ್ಕ್ಸ್ ನಿಮ್ದು ಏನಾದ್ರು ಬರ್ತಿದ್ರೆ ನೀವು ಒಂದು ಓಪನ್ ಇಟ್ಕೋಬಹುದಾಗಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. PU ಬೋರ್ಡ್ ಕೊಡತಕ್ಕಂಥ ಒಂದು ಗ್ರೇಸ್ ಮಾರ್ಕ್ಸ್ ಯಾರಿಗೆ ಏನು ಎತ್ತ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂತೆಲ್ಲ ಕೇಳ್ತಿರಲ್ಲ, ಇರುತ್ತೆ. ಈ ರೀತಿಯಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಆಲ್ ದ ಬೆಸ್ಟ್.